बारी बारी जाऊं मैं हिंदी पे बारी, हिंदी हमारी सबकी है महतारी, हिंदी हमारी। ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಸಲ್ಲಿನೂ ಕೂಡ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಸೊ ಶುರು ಮಾಡೋಣ. ಬಸಂತ್ ಕಿ ಸಚ್ಚಾಯಿ ಪಾಠದಲ್ಲಿ ಯಾವೆಲ್ಲ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಏಪ್ರಿಲ್ 2015 ಹಿಡಿದು ಜೂನ್ 2022 ಅಂತ ನೋಡೋಣ. एक अंक के प्रश्न, 1 अंकದ ಪ್ರಶ್ನೆಗಳು. एक वाक्य में उत्तर लिखिए. ಬಸಂತ್ और ಪ್ರತಾಪ್ किसकी घर में रहते थे ಅಂತ ಇದೆ. ಸೊ ಇದನ್ನು ಜೂನ್ 2020ಕ್ಕೆ ಕೇಳಿದ್ದಾರೆ. ಸೊ ಉತ್ತರ ತಮಗೆ ಗೊತ್ತಿದೆ. ಬಸಂತ್ और ಪ್ರತಾಪ್ ಭೀಕು ಅಹೀರ್ ಕೆ ಘರ್ ಮೇ ರಹತೆ ಥೇ ಅಂತಕ್ಕಂಥದ್ದು. ಕಿಸ್ಕಿ ಘರ್ ಅಂದರೆ ಭೀಕು ಅಹೀರನ ಮನೆ ಅಂತ ಬರಿಬೇಕು. ಕಹಾ ರಹತೆ ಥೇ ಅಂತಂದರೆ ಅಹೀರ್ ಟೀಲಾ ಅಂತ ಬರಿಬೇಕು. ಮುಂದಿನ ಪ್ರಶ್ನೆ ಅನುರೂಪದಲ್ಲಿ ಕೇಳಿದ್ದಾರೆ. ಮಜ್ದೂರ್ ಕೆ ನೇತಾ ಪಂಡಿತ್ ರಾಜ್ ಕಿಶೋರ್ ಗರೀಬ್ ಶರಣಾರ್ಥಿ ಲಡಕ ಡ್ಯಾಶ್ ಅಂತ ಏಪ್ರಿಲ್ 2015ಕ್ಕೆ ಈ ಕ್ವಶನ್ನು ಬಂದಿತ್ತು. ಅಂದರೆ ಮಜ್ದೂರ್ ಕೆ ನೇತಾ ಅಂದರೆ ಶ್ರಮಿಕರ ನಾಯಕ ಪಂಡಿತ್ ರಾಜ್ ಕಿಶೋರ್ ಆದರೆ ತುಂಬ ಬಡವ ಮತ್ತು ವಿಧೇಯಕನಾಗಿರ್ತಕ್ಕಂಥ ಹುಡುಗ ಯಾರು ಅಂತ ಕೇಳಿದ್ರೆ ಸೊ ಬಸಂತನೇ ಆ ಒಂದು ಪಾಠದಲ್ಲಿ ಬಹಳಷ್ಟು ಬಡತನದ ಮತ್ತು ವಿಧೇಯಕನಾಗಿರ್ತಕ್ಕಂಥ ಹುಡುಗನ ಪಾತ್ರವನ್ನು ಆತ ನಿರ್ವಹಿಸಿದಾನ. ಮುಂದಿನ ಒಂದು ಪ್ರಶ್ನೆ ಇತ್ತು. ಬಸಂತ್ ಅಹೀರ್ ಟೀಲಾ ಪಂಡಿತ್ ರಾಜ್ ಕಿಶೋರ್ ಡ್ಯಾಶ್. ಸೊ ಇನ್ಕ ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದನ್ನೇ ಕ್ವಶನ್ಸು ಮಾರ್ಚ್ 2022ಕ್ಕೆ ಬಂದದ. ಬಸಂತ ಅಹೀರ್ ಟೀಲಾದಲ್ಲಿ ವಾಸಿಸ್ತಿದ್ರೆ, ಪಂಡಿತ್ ರಾಜ್ ಕಿಶೋರ್ ಅವರು ಎಲ್ಲಿ ವಾಸಿಸ್ತಾರೆ? ಕಿಶನ್ಗಂಜ್ ಅಂತ ವಾಸಿಸ್ತಿದ್ರು. ಸೊ ಈ ತರನಾಗಿರ್ತಕ್ಕಂಥ ಪ್ರಶ್ನೆಗಳ ಸಹಿತ ವಿದ್ಯಾರ್ಥಿಗಳು ಬರ್ತವೆ. ಅದಕ್ಕಾಗಿ ಎಲ್ಲ ಸಂಪೂರ್ಣವಾಗಿ ತಯಾರಿ ಮಾಡಿಕೊಂಡೇನೆ ಇರಬೇಕಾಗ್ತದೆ. ಮುಂದಿನ ಪ್ರಶ್ನೆ 2 ಅಂಕಕ್ಕೆ ಪ್ರಶ್ನೆ, 2 ಅಂಕದ ಪ್ರಶ್ನೆಗಳು. ಅದರಲ್ಲಿ ಫಸ್ಟ್ ಕ್ವಶನ್ ಬಂತು, ಬಸಂತ್ ರಾಜ್ ಕಿಶೋರ್ ಸೆ ಪೈಸೆ ಲೇನೆ ಸೆ ಕ್ಯೂ ಇನ್ಕಾರ್ ಕರ್ತಾ ಹೇ. ಇದು ಏಪ್ರಿಲ್ 2015 ಮತ್ತು ಮಾರ್ಚ್ 2022ಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಬಸಂತ ರಾಜ್ ಕಿಶೋರ್ ಅವರಿಂದ ಹಣ ಪಡಿಲಿಕ್ಕೆ ಏನು ಮಾಡ್ತಾನಪ್ಪ ಅಂದರೆ ಇನ್ಕಾರ್ ತಿರಸ್ಕಾರವನ್ನು ಮಾಡ್ತಾನೆ ಅಂತ ಕೇಳಿದ್ದಾರೆ. 2 ಪೈಸೆ ಬಿಕೆ ಸಮಾನ ಇದೆಯಲ್ಲ, ಅದೇ ಉತ್ತರವನ್ನು ಇಲ್ಲಿ ಬರಿಬೇಕು. राज किशोर बिना छलनी खरीदते बसंत को 2 पैसे देते हैं. यह 2 पैसे वह भीख समझता है. बसंत स्वाभिमानी एवं परिश्रम की कमाई से जीने वाला लड़का है, इसलिए बसंत राज किशोर के 2 पैसे लेने में इनकार करता है ಅಂತ ಬರಿಬೇಕು. 1ನೇದು ಭೀಕ್ ಸಮಜ್ತಾ ಹೇ, 2ನೇದು ಸ್ವಾಭಿಮಾನಿ ಲಡ್ಕಾ ಹೇ. ಅವೆರಡು ಕ್ಲೂಗಳನ್ನು ಬರೆದ್ರೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನು ಕೊಡ್ತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು. ಮುಂದಿನ ಒಂದು ಪ್ರಶ್ನೆ ಇತ್ತು, ಪಂಡಿತ್ ರಾಜ್ ಕಿಶೋರ್ ಕೆ ಘರ್ ಪ್ರತಾಪ್ ಕ್ಯೂ ಆಯಾ ಅಂತ ಜೂನ್ 2015ರಲ್ಲಿ ಕೇಳಿದ್ದಾರೆ. ಪಂಡಿತ್ ರಾಜ್ ಕಿಶೋರನ ಮನೆಗೆ ಪ್ರತಾಪನು ಏಕೆ ಬಂದ ಅಂತಕ್ಕಂಥದ್ದು ಕ್ವಶನ್ ಇತ್ತು. ಸೊ ಉತ್ತರ ನೋಡೋಣ ವಿದ್ಯಾರ್ಥಿಗಳ. ಉತ್ತರ ಏನಿದೆ ಅಂತಂದರೆ, ಪ್ರತಾಪ್ ಉಸ್ಕೆ ಭಾಯಿ ಬಸಂತ್ के कहने पर पंडित राज किशोर के 14.5 आने पैसे लौटाने के लिए पंडित राज किशोर के घर आया ಅಂತ ಇದೆ. ಪ್ರತಾಪ ತನ್ನ ಅಣ್ಣನಾಗಿರ್ತಕ್ಕಂಥ ಬಸಂತನ ಹೇಳಿಕೆಯ ಮೇರೆಗೆ ಪಂಡಿತ್ ರಾಜ್ ಕಿಶೋರ್ ಅವರ 14.5 ಆನೆ ಪೈಸೆಗಳನ್ನು ಮರಳಿ ಕೊಡಲಿಕ್ಕೆ ಏನು ಮಾಡಿದ, ಆತ ಪಂಡಿತ್ ರಾಜ್ ಕಿಶೋರ್ ಅವರ ಮನೆಗೆ ಬಂದಿದ್ದ ಪ್ರತಾಪ ಅಂತ ಸೂತ್ರದಲ್ಲಿ ತಾವೇನು ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ? ಬರೀಬೇಕಿತ್ತು. ಮುಂದಿನ ಪ್ರಶ್ನೆ 3 या 4 ಅಂಕಕ್ಕೆ ಪ್ರಶ್ನೆ, 3 ಅಥವಾ 4 ಅಂಕಕ್ಕೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಫಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಅದ. बसंत के गुणों का वर्णन कीजिए. ಅದು ಏಪ್ರಿಲ್ 2019 ಕೇಳಿದ್ದಾರೆ. स्वाभिमानी बसंत का परिचय दीजिए. ಸೆಪ್ಟೆಂಬರ್ 2020 ಕೇಳಿದ್ದಾರೆ. बसंत ईमानदार लड़का है कैसे ಅಂತ ಏಪ್ರಿಲ್ 2016, ಏಪ್ರಿಲ್ 2018, ಜೂನ್ 2016, ಜೂನ್ 2017, ಜೂನ್ 2022ಕ್ಕೆ ಈ ಕ್ವಶನ್ ಅನ್ನು ಕೇಳಿದ್ದಾರೆ. ಬಸಂತ್ ಇಮಾನ್ದಾರ್ ಲಡ್ಕಾ ಹೇ ಕೈಸೆ ಅಂತ. ಸೊ ಉತ್ತರ ನಿಮಗೆ ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದೀವಿ, ಏಕೆಂದರೆ ತಲೆಯಲ್ಲಿ ಇಟ್ಕೊಳ್ಬೇಕು ಮತ್ತು ನೆನಪಿನಲ್ಲಿ ಬರೋ ಸಲುವಾಗಿ. 1ನೇದು ಬರೀತಕ್ಕಂಥದ್ದು, ಬಸಂತ್ ಏಕ್ ಸ್ವಾಭಿಮಾನಿ ಔರ್ ಇಮಾನ್ದಾರ್ ಲಡ್ಕಾ ಥಾ. ಬಸಂತ ಒಬ್ಬ ಸ್ವಾಭಿಮಾನಿ ಮತ್ತು ಬಹಳಷ್ಟು ಪ್ರಾಮಾಣಿಕನಾಗಿರ್ತಕ್ಕಂಥ ಹುಡುಗನಾಗಿದ್ದ. ವಹ ಪರಿಶ್ರಮ ಕರ್ಕೆ ಜೀನಾ ಚಾತಾ ಥಾ. ಆತ ಪರಿಶ್ರಮದಿಂದ ಏನು ಮಾಡ್ತಿದ್ದ, ಜೀವನವನ್ನು ನಡೆಸಬೇಕು ಅಂತ ಅಂದ್ಕೊಂಡಿದ್ದ. इसलिए उसने पंडित राज किशोर से दया की भीख लेने से इनकार किया. ಆ ಸ್ವಾಭಿಮಾನ ಇರುವ ಕಾರಣಕ್ಕಾಗಿ, ಪರಿಶ್ರಮವನ್ನು ಮಾಡಿ ಜೀವನವನ್ನು ನಡೆಸಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ ಕಿಶೋರ್ ಅವರ 2 ಪೈಸೆಗಳನ್ನು ಅದು ಭಿಕ್ಷೆ ಸಮಾನ ಅಂತ ತಿಳ್ಕೊಂಡು ಆತ ಏನು ಮಾಡ್ತಾನೆ, ತಗೋಲಿಕ್ಕೆ ತಿರಸ್ಕಾರ ಮಾಡ್ತಾನೆ.
पंडित राजकिशोर का नोट भुना लाने को बाजार की ओर भागता है. पंडित राजकिशोरನ ನೋಟು ಚಿಲ್ಲರೆ ಮಾಡಿಸೋ ಸಲುವಾಗಿ ಪೇಟೆಗೆ ಓಡ್ತಾನೆ. वहाँ मोटर से टकराकर घायल होता है. ಅಲ್ಲಿ ಮೋಟಾರಿಗೆ ಡಿಕ್ಕಿ ಹೊಡೆದು ऐसे घायल ಆಗ್ತಾನೆ ಅಥವಾ ಅಪಘಾತಕ್ಕೀಡಾಗ್ತಾನೆ. होश आने के बाद अपने भाई प्रताप के हाथों राजकिशोर के 14.5 आने पैसे लौटाता है. ಪ್ರಜ್ಞೆ ಬಂದ ಮೇಲೆ ತನ್ನ ಸಹೋದರನಾದ ಪ್ರತಾಪನ ಕೈಯಲ್ಲಿ ರಾಜ್ಕಿಶೋರ್ ಅವರ 14.5 ಆನೆ ಪೈಸೆಗಳನ್ನು ಮರಳಿಸ್ಲಿಕ್ಕೆ ಹೇಳ್ತಾನೆ. ಇವೆಲ್ಲ ಗುಣಗಳಿಂದ ಹೇಳ್ಬೋದು ಬಸಂತ ಪ್ರಾಮಾಣಿಕ, ಎಸ್ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸ್ವಾಭಿಮಾನಿ ಹುಡುಗ ಅಂತ ಬರಿಬೋದು. ಇನ್ನು ಮುಂದಿನ ಪ್ರಶ್ನೆ ಇತ್ತು 2. पंडित राजकिशोर की परोपकारी का अनुसरणीय है, ಸ್ಪಷ್ಟ कीजिए. पंडित ರಾಜಕಿಶೋರ್ ಅವರ ಪರೋಪಕಾರ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಏನು ಮಾಡ್ಬೋದು, ಅನುಕರಣೆಯನ್ನು ಮಾಡಬಹುದು, ಅದು ಬಹಳಷ್ಟು ಮಹತ್ವದ್ದು ಅನ್ನೋದನ್ನು ಸ್ಪಷ್ಟ ಮಾಡಿ ಅಂತ ಏಪ್ರಿಲ್ 2019 ಜೊತೆಗೆ पंडित राजकिशोर के ಮಾನವೀಯ ಅನುಸರಣೀಯ ಗುಣ ಹೇ ಕೈಸೆ ಬತಾಯಿ ಅಂತ ಜೂನ್ 2019 ನಮೂನಾ ಪ್ರಶ್ನೆ ಪತ್ರ 1 ಜೂನ್ 2021 ಮತ್ತು ರಾಜಕಿಶೋರ್ ಕೆ ಮಾನವೀಯ ವ್ಯವಹಾರ का ಪರಿಚಯ दीजिए ಅಂತ ಏಪ್ರಿಲ್ 2017 ಜೂನ್ 16 ಜೂನ್ 17ಕ್ಕೆ ಕೇಳಿದ್ದಾರೆ. ಈ ವರ್ಷ ಮಾರ್ಚ್ 2023ರಲ್ಲಿ ನಡೀತಕ್ಕಂಥ ಪರೀಕ್ಷೆಗೆ ಈ ಕ್ವಶನ್ ಅನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ ಬರಬಹುದು. ಉತ್ತರದಲ್ಲಿ ಬರಿಬೇಕು पंडित राजकिशोर मजदूरों के नेता थे, कंगालों के प्रति हमदर्दी दिखाते थे, आदर के साथ व्यवहार करते थे, वे लेक्चर देते थे और मजदूरों के बस्ती में जाते थे. बसंत को 2 पैसे देने जाते हैं. बसंत के आग्रह पर ज़रूरत न होने पर भी छलनी लेते हैं. प्रताप से बसंत की मोटार दुर्घटना के बारे में समझकर दुखी होते हैं. प्रताप के हाथ भीखू अहीर के घर जाते हैं. प्रताप के साथ डॉक्टर वर्मा को बुलाकर इलाज करवाते हैं. एम्बुलेंस के लिए फ़ोन भी करते हैं. ಇವೆಲ್ಲ ಗುಣ ಅಂಶಗಳಿಂದ ನಾವೇನು ಹೇಳ್ಬೋದು, ಪಂಡಿತ್ ರಾಜಕಿಶೋರ್ ಅವರ ಮಾನವೀಯ ಒಂದು ವ್ಯವಹಾರ ಅಂದ್ರೆ ವರ್ತನೆ ಸೊ ತುಂಬನೇ ಒಂದು ಏನಾಗದಪ್ಪ ಅಂದ್ರೆ ಪರಿಚಯವಾಗದ, ಗುರುತರವಾಗದ ಅಂತ ಹೇಳ್ಬೋದು. ಸೊ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.